ಯೂಶಲಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗಾಗಲಿ ಅಫ್ಕೋರ್ಸ್ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲೂ ಈ ಆಟೋ ಜೊತೆಗಿನ ನಿಮ್ಮ ಬಾಂಧವ್ಯದ ಜರ್ನಿ ಇದೆಯಲ್ಲ, ಈ ಜರ್ನಿ ಮಧ್ಯದಲ್ಲಿ ಇಂಥದ್ದು ದಿನ ನಿಮಗೆ ಕಷ್ಟ ಅಂತ ಅನ್ಸಿರೋದಿದೆಯಾ? ಯಾವತ್ತಾದ್ರೂ ನಾನು ಈ ಚೂಸ್ ಮಾಡ್ಕೊಂಡು ಆಟೋನ ತಪ್ಪು ಮಾಡಿದೆ ಅಂತ ಅನ್ಸಿರುವಂತಹದ್ದು ಒಂದು ಘಟನೆ ಇಲ್ಲ ಹೇಳೋದಿಲ್ಲ? ಮೇಡಮ್, ನನ್ನ ಲೈಫಲ್ಲಿ ನನಗೆ ಆಟೋ ಚೂಸ್ ಮಾಡಿಕೊಂಡು ತಪ್ಪು ಮಾಡಿದೆ ಅನ್ನೋದು ಯಾವುದು ಕಹಿ ಘಟನೆ ಇಲ್ಲ ಮೇಡಮ್. ನಾನು ಎಷ್ಟೊತ್ತು ರಾತ್ರಿನಲ್ಲಾದ್ರೂ ನನ್ನ ಸೇಫಾಗಿ ಒಳಗಡೆ ಮನೆ ಗಂಟ ಕರ್ಕೊಂಡು ಹೋಗುತ್ತೆ ಅನ್ನೋದೊಂದು ಇರುತ್ತೆ. ನನ್ನ ಹತ್ರ ಇದ್ದಿದ್ದು ಆ ಗಾಡಿಗೆ ನಾನು ಆಟ್ರಿಕ್ ಹೀರೋ ಅಂತಾನೆ ಹೆಸರಿಕ್ಕಿದ್ದೆ. ಶಿವರಾಜ್ ಕುಮಾರ್ ಅಂದ್ರೆ ಅಷ್ಟಿಷ್ಟ, ಅದನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಸೊ ಆ ಇದರಿಂದ ನಾನು ಅಷ್ಟು ಬಾಂಧವ್ಯ ಇಟ್ಕೊಬಿಟ್ಟಿದ್ದೀನಿ ಮೇಡಮ್. ಇವಾಗ್ಲೂ ಅದು ಕಳ್ದೋಗಿದ್ರು ಅಂದ್ರೆ ನಾನು ಮಾರ್ಬಿಟ್ಟಿದ್ದೀನಿ. ಅದನ್ನ ಇಯರ್ಸ್ ಒಂದ್ಸಲ ನೆನ್ಸ್ಕೊಂತೀನಿ, ಅದ್ರ ಜೊತೆ ನಲ್ಲಿ ಫೋಟೋಸ್ ಹಾಕೊಂತೀನಿ. ಫೆಬ್ರವರಿ 24 ಅದ್ರ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ಕೊಂತೀನಿ ಆಟೋ ಜೊತೆಗೆ ಆ ರೀತಿಯಾಗಿ. ಓಕೆ, ಈಗ ಪ್ರತಿಯೊಂದು ಕೆಲಸಕ್ಕೂ ಸಹ ಕುಟುಂಬದವರದ್ದು ಒಂದು ಪ್ರೋತ್ಸಾಹ ಇತ್ತು ಅಂತಂದ್ರೆ ನಾವು ಏನೆಲ್ಲವನ್ನು ಗೆಲ್ಲಬಹುದು. ಸೊ ನಿಮಗೆ ನಿಮ್ಮ ಕುಟುಂಬ ಪ್ರೋತ್ಸಾಹ ಇದೆಯಾ? ಅಥವಾ ಈಗ ಮನೆಗಳಲ್ಲಿ ಹೆಣ್ಮಕ್ಳು ಹೋದ್ರೆ ಗಂಡು ಬೀರಿ ತರ ಹೋಗ್ತಾಳೆ, ಆಟೋ ಓಡಿಸ್ತಾಳೆ ಅನ್ನುವಂಥದ್ದು ಒಂದಷ್ಟು ಮಾತುಗಳೆಲ್ಲ ಬರ್ತವೆ. ಆ ರೀತಿಯಾಗಿ ನಿಮ್ಮ ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಸಂಬಂಧಿಕರಲ್ಲಿ ಕೇಳಿರುವಂತದ್ದು ಯಾವ್ದಾದ್ರು? ಖಂಡಿತ ಮೇಡಮ್, ಈಗಲೂ ಅಷ್ಟೇ ಮೇಡಮ್, ಎಲ್ಲಾರ ಮನೆಗಳಲ್ಲೂ ಅಷ್ಟೇ ಮೇಡಮ್. ಯಾಕೆಂದ್ರೆ 4 ಚಕ್ರ ಇರೋ ಕಾರ್ ಓಡಿಸಿದ್ರೆ ಏನು ಅನ್ನಲ್ಲ, 2 ಚಕ್ರ ಇರೋ ಗಾಡಿ ಓಡಿಸಿದ್ರೆ ಏನು ಅನ್ನಲ್ಲ, 3 ಚಕ್ರ ಆಟೋ ಅದು ಏನ್ ಮಾಡುತ್ತೋ ಗೊತ್ತಿಲ್ಲ ಅವ್ರಿಗೆ. ಪ್ರತಿ ಒಬ್ರು ಹಂಗೆ ಹೇಳೋದು, ಏನೋ ಗಂಡು ಬೀರಿ ತರ ಹೋಗ್ತಾಳೆ, ಗಂಡು ಬೀರಿ ತರ ಸಂಪಾದನೆ ಮಾಡ್ತಾಳೆ, ಗಂಡಸ್ ತರ ಹೋಗ್ತಾಳೆ ಅಂತ. ಅದು ಆ 3 ಚಕ್ರ ಇರೋ ಗಾಡಿಗೆ ಇರೋ ಗತ್ತು ಅವ್ರಿಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಮನೆಯಲ್ಲಿ ಇವಾಗ್ಲೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಕೇರ್ಲೆಸ್ ಮಾಡ್ಕೊಂತೀವಿ. ನಾನ್ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ಗೆ ನನ್ನ ಬಂಧು ಮಿತ್ರರೆಲ್ಲ ನನ್ನ ಫ್ರೆಂಡ್ಸು. ನಮ್ಮ ಇವ್ರಿಷ್ಟು ಜನ ಇರ್ತಾರಲ್ಲ, ನಮಗೋಸ್ಕರ ಇದಾರಲ್ಲ ಸಾಕು. ಎಷ್ಟೊತ್ತು ರಾತ್ರಿನಲ್ಲಾದ್ರೂ ಕೂಡ ಬರ್ತಾರೆ, ಅವರೇ ನನಗೆ ಕಾಪಾಡ್ತಾರೆ. ನನಗೆ ಈ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಟ್ರೈನಿಂಗ್ ಅಂತ ಕೊಟ್ಟವಾಗ ನಾನು ಎಲ್ಲಾದ್ರೂ ನಿಂತೋಗಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಎಲ್ಲೇ ಇದ್ರು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಮೇಡಮ್. ಅಷ್ಟು ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್. ಹೆಣ್ಮಕ್ಳು ಸಾಥ್ ಕೊಡ್ತಾರೆ ಅಂತ? ಹೆಣ್ಮಕ್ಳು ಇಲ್ಲ ಮೇಡಮ್, ಗಂಡ್ ಮಕ್ಳು ಕೂಡ ಸಾಥ್ ಕೊಡ್ತಾರೆ. ಅಷ್ಟು ಜನ ಹೆಲ್ಪ್ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಸಪೋರ್ಟ್ ಸಿಗದೆ ಇದ್ದಾಗ ಹೊರಗಿನವರಾದ್ರೂ ನಮ್ಗೆ ಆಗ್ತಾರೆ ಅನ್ನುವಂಥದ್ದು. ಹೊರಗಿನವರೇ ಮೇಡಮ್ ನಮ್ಮವರಾಗೋದು. ಮನೆಯವರೆಲ್ಲರೂ ಎಷ್ಟು ಕಷ್ಟ ಆಗೋಗ್ತಾರೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಪೇಪರ್ಸ್ ಅಲ್ಲಿ ಫೋಟೋಸ್ಗಳೆಲ್ಲ ಬರ್ತಾ ಇರೋದ್ರಿಂದ ಸರಿ, ಓಕೆ, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದೆ, ಹುಷಾರು ಅಷ್ಟೇ ಮೇಡಮ್ ಹೇಳ್ತಾರೆ. ಅಷ್ಟೇ. ಅಂದ್ರೆ ಇವತ್ತಾದ್ರೂ ನೆನ್ಸ್ಕೋತಾರಲ್ಲ ಅಂತ? ಇವಾಗಾದ್ರೂ ನೆನ್ಸ್ಕೊಂತಾರೆ ಅಷ್ಟೇ.